ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಶುಕ್ರವಾರ ತಾಯಿಯ ಚಾಮುಂಡೇಶ್ವರಿಯ ಮೊದಲನೇ ಆಷಾಢ ಶುಕ್ರವಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವರ್ಷ ಎಲ್ಲರೂ ಅವರವರ ವಿಶಸ್ಸು ಅವ್ರಿಗೆ ಸಿಗಲಿ. ಆ್ಯಂಡ್ ಮೋರ್ ಓವರ್ ತಾಯಿ ಚಾಮುಂಡೇಶ್ವರಿಯ ಮೊದಲನೇ ಶುಕ್ರವಾರ. ತಾಯಿ ಅಂದರೆ ದೇವೇಗೌಡರು ಅವರ ಹೆಂಡತಿ ಕುಮಾರಣ್ಣ ಅವರ ತಾಯಿ ಚೆನ್ನಮ್ಮ ಅವ್ರಿಗೂ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಹೇಳ್ತಾ, ಆದಷ್ಟು ಬೇಗ ತಾಯಿ ಚಾಮುಂಡೇಶ್ವರಿ ಈ ಒಂದು ಅನಿಷ್ಟ ಸರ್ಕಾರನ ಕಿತ್ತು ಒಗಿಲಿ ಅಂತ ಹೇಳ್ತಾ ಸ್ನೇಹಿತರೆ, ನಿನ್ನೆ ಒಂದು ಡ್ರಾಮಾ, ಮೊನ್ನೆ ಮೊನ್ನೆಯಿಂದ ಬಿಡ್ದು ನಾನು ಮಾಡ್ತೀನಿ ಅಂತ ಕಾಲ್ಡ್ ಸಿ ಡಿ ಶಿವು ಅವರು ಮಾಡೋಕ್ಕೆ ಬಿಡಲ್ಲ ಅಂತ ನಮ್ಮ JDS ಕುಮಾರಣ್ಣ ಅದಕ್ಕೆ ಚಿಕ್ಕ ಆಗಿ ರೈತರು. ಈ ನಡುವೆ ಎಂಥ ಒಂದು ಕಾಮಿಡಿ ಅಥವಾ ಎಂಥ ಅಂದರೆ ಒಬ್ಬ ಅಯೋಗ್ಯ ಮುಖ್ಯಮಂತ್ರಿ ಅಂತಲೇ ಹೇಳ್ಬೋದು. ದೇವೇಗೌಡರು ಒಂದು ಬಾಂಬ್ ಹಾಕ್ತಾರೆ, ನಾನು ಈ ವಯಸ್ಸಲ್ಲಿ ಸತ್ಯಾಗ್ರಹ ಮಾಡ್ತೀನಿ ಬಿಡದಿ. ಅಂದರೆ ರಾಮನಗರ ನನಗೆ ಜನ್ಮ ಕೊಟ್ಟಂಥ ಜಿಲ್ಲೆ, ರಾಮನಗರದಿಂದನೇ ನಾನು ಮುಖ್ಯಮಂತ್ರಿ ಆಗಿದ್ದು. ಮತ್ತು ನಾವು ಸೋತು ಸುಣ್ಣಾಗಿದ್ದಾಗ ರಾಮನಗರದಿಂದನೇ ಜನ ನನ್ನನ್ನು ಗೆಲ್ಲಿಸಿದ್ದು. ಆ ಒಂದು ಭಾಗದ ರೈತರಿಗೆ ತೊಂದರೆ ಆದರೆ ನಾನು ಸುಮ್ಮನಿರೋಕ್ಕಾಗುತ್ತಾ? ಹೀಗೆಲ್ಲ ಹೇಳಿ ದೇವೇಗೌಡರು ಭಾವನಾತ್ಮಕವಾಗಿ ಒಂದಷ್ಟು ದಾಖಲೆಗಳೊಂದಿಗೆ ಎಲ್ಲ ಮಾತಾಡಿದಾಗ ಶಿವಕುಮಾರ್ ಅಣ್ಣಂಗೆ ಮುಂದೆದು ಹಿಂದೆದು ಎಲ್ಲ ಉದ್ರೋಯ್ತು ಅನಿಸುತ್ತೆ. ಸ್ನೇಹಿತರೆ, ಇದ್ರದ್ದು ಒಂದು ಸ್ವಲ್ಪ ಹಿನ್ನೆಲೆ ಹೇಳ್ಬಿಡ್ತೀನಿ. ಕುಮಾರಸ್ವಾಮಿ 2006-07ರಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಈ ಯೋಜನೆನ ಕೈಗೆತ್ಕೋತಾರೆ. 5 ಕಡೆ ಟೌನ್ಶಿಪ್ ಮಾಡಬೇಕು ಅಂತ. ರೈತರು ವಿರೋಧ ಆಗುತ್ತೆ, ಎಲ್ಲ ಕಡೆ ಕೈ ಬಿಡ್ತಾರೆ. ಅವ್ರು ಒಂದು ತಪ್ಪೇನು ಮಾಡೋದು ಅಂತ ಅಂದರೆ ರೆಡ್ ಝೋನಿಂದ ತೆಗಿಯಲ್ಲ. ಬಟ್ ಒಂದು ರೀತಿಲಿ ಅದು ಒಳ್ಳೆಯದು. ರೆಡ್ ಝೋನಿಂದ ಅವರು ತೆಗೆದೇ ಇದ್ದಿದ್ದಕ್ಕೆ ಇವತ್ತು ರೈತರ ಹತ್ರ ಜಮೀನಿದೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಬೇಕಾದವ್ರಿಗೆ ಮಾರ್ಕೊಳ್ಳೋರು ಏನೋ ಒಂದು ಆಗಿರೋದು. ಅದಕ್ಕೆ ಆ ರೈತರುಗಳು ಚಿರುಣಿ ಫಾರ್ ಕುಮಾರಸ್ವಾಮಿ ಇರಲಿ, ಅದು ಒಂದು ಕಡೆ ಇಟ್ಬಿಡೋಣ. ಇನ್ನೊಂದು ಕಡೆ ಈ ಶಿವಕುಮಾರ್ ಸಿ ಡಿ ಶಿವು ಆ್ಯಂಡ್ ಓತಿಖ್ಯಾತ ಶಾಸಕ ಏನು ಹೇಳೋದು, ಕುಮಾರಸ್ವಾಮಿ ಅವ್ರು ಮಾಡಿಕೊಟ್ಟಿರೋದನ್ನು ನಾವು ಮುಂದುವರಿಸ್ತಿದ್ದೀವಿ ಅಂತ ಹೇಳ್ತಾರೆ. ಅಲ್ಲಪ್ಪ, ನೀನು ಕುಮಾರಸ್ವಾಮಿ ಅವ್ರ ಕೂಸನ್ನ ನಿನಗೆ ಸ್ವಂತ ಕೂಸು ಹೆರೋದಕ್ಕೆ ಶಕ್ತಿ ಇಲ್ವಾ ಅಥವಾ ರಾಜಕೀಯ ಗಂಡಸ್ತನ ಇಲ್ವಾ? ವಿಡೋಣ್ಣು ಆಯಿತಾ? ಒಂದು ಇಲ್ಲ ಅನಿಸುತ್ತೆ. ನೀವು ಮಾಡೋದೆಲ್ಲ ಎಲ್ಲವೂ ಕಾಪಿ ಏಕೆಂದರೆ ಶಿವಕುಮಾರ ಅವನೇ ದೊಡ್ಡ ಕಾಪಿ. ಬಿಕಾಸ್ ಈಗ ಅವನು ಉಪಮುಖ್ಯಮಂತ್ರಿ ಆದಾಗ ಮೋದಿಯವರು ಅಡ್ಡು ಬಿದ್ದಿದ್ರು. ಮೊದಲನೇ ಸಲ ಪ್ರಧಾನಮಂತ್ರಿ ಆಗಿ ಹೋಗೋದಕ್ಕೆ ಮುಂಚೆ ಇವನು ಕೂಡ ಅಡ್ಡು ಬಿದ್ದ. ಗಂಗಾ ಆರತಿ ಮಾಡಿದ್ರು, ಇವನೇನೋ ಕಾವೇರಿ ಆರತಿ ಮಾಡ್ದ, ದುಡ್ಡು ಮಾಡೋದಕ್ಕೋ ಏನೋ ಬಿಡಿ. ಶಿವಕುಮಾರ ಅಂದರೆ ಅದೊಂಥರ ಕಾಪಿ ಜಟ್ ಆಫ್ ಅದರ್ಸ್ ಅಂತ ಹೇಳ್ಬೇಕಾಗಿಲ್ಲ. ಇದೆಲ್ಲದರ ನಡುವೆ ಏನಾಗಿದೆ, ಕುಮಾರಣ್ಣ ಅದನ್ನು ಡಿನೋಟಿಫೈ ಮಾಡ್ತೀನಿ ಅಷ್ಟನ್ನ, ಅಂದರೆ 9,000 ಎಕರೆನ ಅಂತ ಹೇಳಿದಂಥ ಸಂದರ್ಭದಲ್ಲಿ 2,300 ಎಕರೆ ಸರ್ಕಾರಿ ಜಾಗ ಇರುತ್ತೆ. ಇವಾಗ ಆ ಜಾಗ ಇಲ್ಲ. ಅಂದರೆ ಅದನ್ನು ಎಷ್ಟು 300 ಎಕರೆಗೋ 400 ಎಕರೆಗೋ ತಂದಿಟ್ಟಿದ್ದಾರೆ. ಈಗ ಬಾಯ್ಬಡ್ಕೊಳ್ತಾ ಇರ್ತಕ್ಕಂಥ ಚೆಲುವಣ್ಣ, ಶ್ರೀರಂಗಪಟ್ಟಣದ ಶಾಸಕ ಪಾಪ ಭಾಳ ಮಾತಾಡಿದ್ದಾರೆ. ಅವರು ರಾಮನಗರಕ್ಕೆ ಏನು ಮಾಡಿದ್ದಾರೆ, ಏನು ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವ್ರದ್ದು. ಯಾಕೆ ಇಲ್ಲಿ ಏನು ಅಂತ ಅಂದರೆ ಸ್ನೇಹಿತರೆ, ಇವ್ರದ್ದೆಲ್ಲ ವ್ಯವಹಾರ ರಿಯಲ್ ಎಸ್ಟೇಟ್ ದಂಧೆ ಈಗ ಬಿದೋಯ್ತು. ಅದು ಅಂದರೆ ಅಲ್ಲಿಗೆ ತಾತ್ಕಾಲಿಕವಾಗಿ ಸ್ಟಾಪ್ ಆಗಿದೆ, ಬಟ್ ಮುಂದೆ ಏನೂ ಗೊತ್ತಿಲ್ಲ. ಹಾಗಾಗಿ ಇದೊಂಥರ ಜೋಕರ್ ಥರ ಸರ್ಕಾರ. ಈ ನಡುವೆ ಇವತ್ತು BJPಯವರು ಒಂದು ದೊಡ್ಡ ಒಂದು ಪ್ರತಿಭಟನೆ ಮಾಡಿ ಫ್ರೀಡಮ್ ಪಾರ್ಕ್ನಲ್ಲಿ, ಅದಕ್ಕೆ ನಾನು ಪಾದಯಾತ್ರೆ ಮಾಡ್ತೀನಿ ಅಂತ ಕಾಲ್ಡ್ ಬೆನ್ಕೆರೆಯೋ ಅಂತ ಒಬ್ಬ ಅಧ್ಯಕ್ಷ, ನಾಲಾಯಕ ಅಧ್ಯಕ್ಷ ಅಂತಲೇ ಅನ್ಬೋದು, ವಿಜೇಂದ್ರ ಏನೋ ಹೇಳಿದ್ದಾರೆ. ಸ್ವಲ್ಪ ಮಟ್ಟಿಗೆ ಎದ್ದಿದ್ದಾರೆ ಅಂತ ಕಾಣಿಸುತ್ತೆ BJPಯವರು. ಇರಲಿ, ಒಂದು ಕಡೆ ಇಟ್ಬಿಡೋಣ. ಯಾರು ಮಾಡಲಿ, ಅದು ರೈತರಿಗೆ ಹೆಲ್ಪ್ ಆದರೆ, ಸಹಾಯ ಆದರೆ ಅದಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಇಷ್ಟೆಲ್ಲದರ ನಡುವೆ ನಮ್ಮ ಒಂದು ಹೈಲ್ ಮುಖ್ಯಮಂತ್ರಿ ಅಂತಲೇ ಅನ್ಬೋದು. ಪಾಪ ಅವನಿಗೆ ಮುಖನೂ ಇರಲಿಲ್ಲ, ಹಿಂದ್ಗಡೆದು ಇರಲಿಲ್ಲ. ಅದನ್ನು ತಮಾಷೆಯಾಗಿ ಹೇಳ್ಬೇಕು ಅಂದರೆ ಕೆಲವ್ರು ಹೇಳ್ತಾರೆ, ಇದ್ಯಾಕೋ ಮುಖ ಹಿಂಗೆ ಮಾಡ್ಕೊಂಡಿದ್ಯಾ, ಬೆಳಗ್ಗೆ ಮೋಷನ್ ಹೋಗಿಲ್ವಾ ಅಂತ. ಈ ಥರ ಮುಷಂಡಿ ಮಾಡ್ಕೊಂಡು ಬಂದು ಪಾಪ ಆ ಅರ್ಧ ಗಂಟೆ ಪತ್ರಿಕಾಗೋಷ್ಠಿ ಮಾಡ್ತಾನೆ ಸಿ ಡಿ ಶಿವು. ಆ ಅರ್ಧ ಗಂಟೆ ಪತ್ರಿಕಾಗೋಷ್ಠಿಲೂ ಕುಮಾರಸ್ವಾಮಿನ ಬೈಯೋದೇನು, ದೇವೇಗೌಡರ ಬಗ್ಗೆ ಮಾತಾಡೋದೇನು ಎಲ್ಲವೂ ಸರಿಯಪ್ಪ. ನೀನು ರೈತರಿಗೆ ಏನು ಮಾಡಿದೆ? ಆದರೆ ಒಂದಂತೂ ಘೋಷಣೆ ಮಾಡಿದೆ, 2 ಶಿವು ಅವರೇ, ಬಲವಂತವಾಗಿ ನಾವು ಯಾವುದನ್ನೇ ಸ್ವಾಧೀನ ಮಾಡಲ್ಲ ಭೂಮಿನ. ಅವ್ರು ಕೊಟ್ಟರೆ ನಮಗೇನಿಲ್ಲ, ಕೊಡೋರು ಭೂಮಿ ಮಾತ್ರ ತಗೋತೀವಿ ಅಂತ.
ನೋಡಿ ಇಲ್ಲೇ ಯಾವ ರೀತಿ ಇವನು ಸುಳ್ಳು ಹೇಳ್ತಾನೆ, ಇನ್ನೊಂದು ಹೇಳ್ತಾನೆ, ಮತ್ತೊಂದು ಹೇಳ್ತಾನೆ ಅಂದರೆ ಈ ಕರ್ಮಕ್ಕೇನ್ರಿ ಮಳೆ ಬೆಳೆ ಇಂಥ ಅಯೋಗ್ಯರು ಮುಖ್ಯಮಂತ್ರಿ ಆದಾಗ ಬರೋದಿಲ್ಲ. ಮಳೆ ಬೆಳೆ ಯಾಕೆ ಬರೋದಿಲ್ಲ ಅಂತ ಅಂದರೆ ಇಂಥ ಅಯೋಗ್ಯರು ಬಂದ್ಬಿಟ್ಟಾಗ ಆ ಕುರ್ಚಿಗೆ ನಾಲಾಯಕ್ಗಳು ಬಂದ್ಬಿಟ್ಟಾಗ ಆಗಲ್ಲ. ಸೊ ಆಯ್ತು, ಅದು ಹೇಳಿದ್ರು. ಸಂಜೆ ಅಷ್ಟೊತ್ತಿಗೆ ಮತ್ತೆ 3 ಗ್ರಾಮದ್ದು ನೋಟಿಫಿಕೇಷನ್ ಮಾಡ್ತಾನೆ. ಸೊ ಇದು ಯಾವ ಲೆಕ್ಕದಲ್ಲಿ ಏನು? ಸೊ ಹಾಗಾಗಿ ಇದೊಂಥರ ಡಗಲ್ಬಾಜಿ ಸರ್ಕಾರ ಅನ್ಬೇಕು, 2 ನಾಲ್ಗೆ ಸರ್ಕಾರ ಅನ್ಬೇಕು, ವಿ ಡೋಂಟ್ ನೋ ಸ್ನೇಹಿತರೆ. ಆದರೆ ಒಂದಂತೂ ನಿಜ, ನನಗೇನು ಖುಷಿ ಆಯಿತು ಅಂದರೆ ನಮ್ಮ ಹೆಣ್ಣುಮಕ್ಕಳು ಪೊರಕೆ ತಗೊಂಡು ಹೊಡೆದಿದ್ದಾರೆ. ಸೊ ಇದೇ ರೀತಿ ಆದರೆ ಇಡೀ ರಾಜ್ಯ ನಿಮ್ಮ ಜೊತೆಗಿರ್ತಾರೆ, ಎಲ್ಲರೂ ನಿಮ್ಮ ಜೊತೆಗಿರ್ತಾರೆ. ದಯವಿಟ್ಟು ಒನಕೆ ಹೋಗೋವುಗಳಾಗಿ ಹೊಡೀರಿ. ಈ ಗಿರಾಕಿದು ಇನ್ನೊಂದು ಹೇಳ್ತೀನಿ ಕೇಳಿ. ನಮ್ಮ ಸಿ ಡಿ ಶಿವು ಇದ್ದಾರಲ್ಲ, ಇವನು ಯಾವುದೋ ಒಂದು ವಿದ್ಯುತ್ ಯೋಜನೆನ ಮಂಗಳೂರು ಮೂಲಕ ಕೇರಳಕ್ಕೆ ಸಾಗಿಸೋದಕ್ಕೋಸ್ಕರ ಲಕ್ಷ ಮರಗಳನ್ನ ಮಾರಣಹೋಮ ಮಾಡಿದ್ನ ರೀ. ಅಲ್ಲಿ ಏನು ಅಂದರೆ ಪ್ರತಿಭಟನೆ ಆಗಲಿಲ್ಲ, ಇನ್ನೊಂದಾಗಲಿಲ್ಲ, ಆಯಿತು, ಸುಮ್ಮನಾದ್ರು ಜನ. ಇಲ್ಲಿ ಬಿಟ್ಬಿಡ್ತಾರೇನ್ರಿ? 4 ಲಕ್ಷ ತೆಂಗಿನ ಮರಗಳು, ಲಕ್ಷಾಂತರ ಅಡಿಕೆ ಸೊಸಿಗಳು, ಲಕ್ಷಾಂತರ ಹಣ್ಣುಗಳು, ಹೈನುಗಾರಿಕೆ. ಅದು ಯಾವ ಪುಣ್ಯಾತ್ಮರು ನಾವು ಭೂಮಿ ಕೊಡ್ತೀವಿ, ಇನ್ನೊಂದು ಕೊಡ್ತೀವಿ, ಆಯ್ತು ನೀವು ಕೊಡೋಂಗಿದ್ರೆ ಕೊಟ್ಕೊಂಡು ಮಾರ್ಕೊಂಡು ಏನಾರ ಮಾಡ್ಕೊಂಡು ಹೋಗಿ. ಬಟ್ ನಾನು ಹೇಳೋದು ಇಷ್ಟೇ, ರೈತರಿಗೆ ಯಾವುದೇ ಕಾರಣಕ್ಕೂ ಕೊಡಬೇಡಿ, ಉಳಿಸ್ಕೊಳ್ಳಿ. ಹಿಂಗೆ ಮಾರ್ತಾ ಹೋದರೆ ಹೊಟ್ಟೆಗೆ ಏನು ತಿನ್ನೋಕ್ಕಾಗುತ್ತೆ ಮುಂದೊಂದು ದಿನ. ಸೊ ಹಾಗಾಗಿ ಸಿ ಡಿ ಶಿವು ಅವ್ರಿಗೆ ಗ್ರೇಟೆಸ್ಟ್ ಸೆಟ್ ಬ್ಯಾಕ್. ಅಂದರೆ ಒಬ್ಬ ವ್ಯಕ್ತಿ ಒಂದು ಮಾತಾಡ್ತಾನೆ, ಒಂದು ಇದು ಮಾಡ್ತಾನೆ ಅಂದರೆ ಅದಕ್ಕೆ ಎಷ್ಟು ಬೆಲೆ ಅಥವಾ ಅದಕ್ಕೆ ಆದಂಥ ಕದರ್ ಹೆಂಗಿರುತ್ತೆ ಅಂದರೆ ಅದಕ್ಕೆ ದೇವೇಗೌಡ ಕುಮಾರಸ್ವಾಮಿನೇ ಸಾಕ್ಷಿ ಅಂತ ಹೇಳ್ತಾ, ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಸೊ ಬಿಡದಿಯ ಟೌನ್ಶಿಪ್ ಇಲ್ಲಿ ಸದ್ಯಕ್ಕೆ ಒಂದು ಅಲ್ಪ ವಿರಾಮ ತಗೊಂಡಿದೆ. ಪೂರ್ಣ ವಿರಾಮ ಯಾವಾಗ ತಗೊಳ್ಳುತ್ತೋ ಗೊತ್ತಿಲ್ಲ, ಕಾದು ನೋಡೋಣ. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.